ऐकूरार्यप्रियं शिष्यं गुरुवरदेन्द्रपदार्चकं सदा सुळादिपदवक्तारां कुप्पेराय गुरुं भजे। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्य गुरुं भजे। ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀಕೃಷ್ಣ ಮಹಿಮಾ ಸುಳಾದಿ. ಇಂದಿರಾಪತಿ ಬಂದ ಎನ್ನ ಮುಂದೆ ನಿಂದ ಇಂದು ಕುಣಿದ ದಿಮ್ ದಿಮ್ ದಿಮಿ ಎಂದು ಧಮ್ ಧಮ್ ದಳ ಎಂದು ಅಂದಂದಂದಂದವಾಗಿ ಅಂದಿಗೆ ಕಿರಿ ಗೆಜ್ಜೆ ಒಂದಾಗಿ ನೋಡಿಯೇ ಇಂದಿರಾಪತಿ ವೃಂದಾರಕ ವೃಂದ ಒಂದಾಗಿ ಸ್ತುತಿಸಲು ದುಂದುಬಿವಾದ್ಯ ಸಂದಣಿಯಸಿಯೇ ಒಂದು ಪಾದವನೆತ್ತಿ ಒಂದು ಪಾದದಿವ ಸುಂದರ ಮೆಟ್ಟಿ ಸುಂದರ ವಿಗ್ರಹ ಇಂದಿರಾಪತಿ ಎಂದೆಂದಿಗಿಲ್ಲದ ನಂದವೆ ಪೋಸತೇನೆ ಪೊಂದಿಪನಯ್ಯ ತನ್ನಂದವರಲ್ಲಿ ಗುಣಸಿಂಧು ಚಂದಿರ ಮೋಖ ಇಂದಿರಾಪತಿ ಬಂದ ನಂದ ನಂದನ ಗೋಪಿಕಂದ ವಿಜಯ ವಿಠಲಂದು ಮನದಿ ಸಂಬಂಧಿಗನೆಂದೆನೆ ಮುರುಬೆರಳವನಿಗೆ ಮುಟ್ಟಿ ಮುಟ್ಟಾದಿರೆ ಕಂಬು ಗೊರಳ ಕೃಷ್ಣ ಕೈಯಲ್ಲಿ ಪೊಂಗೊಳಲು ತುಂಬಿದ ರಾಗದಲ್ಲಿ ತುತ್ತು ತುತ್ತುರಿಯಾನೆ ಭೋಂ 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 ಬೆಂಬಾವು ಊದುವರಕೆ ಅಂಬು ಬೊಂಬೆಗಳ ಎಳೆಕರು ಮೊಲೆ ಉಂಬುವ ಹಂಬಲ ಉತ್ಸಾಹದಿ ಮರೆದು ಬೆಂಬಿಡದಲೆ ಸಾಲವಿಡಿದು ಓಡುತ್ತ ಬರಲು ರಂಭಿಸಿ ಕರೆಯುಗು ತೀರೆ ಬೆರಳೊಳಗೆ ತಿದ್ದಿ ಕೊಂಬು ಬಾಗಿಲಿ ಕೆಲವು ತಮ್ಮ ಮೋಗಾವನು ಅಂಬರಕ್ಕೆ ಎತ್ತಿ ತವರಿತದಲ್ಲಿ ಮುಂಬಾಲಿ ನಿಲ್ಲೆ ವಿಜಯ ವಿಠಲ ನೀಲಾಂಬರನ ಕೂಡ ಬಾಲಾಟದಲ್ಲಿಪ್ಪ ಚುಂಚುಗೂದಲು ಮೃಗ ಲಾಂಛನದಂತೆ ತಿಲಕ ಮಿಂಚುವ ಗಲ್ಲದಲ್ಲಿ ಮಾಗಾಯಿಯ ಬೆಳಕು ಚಂಚಲ ಗಣ್ಣು ಮುಡಿಯ ಮುಕುಟ ಪೂವು ಗೊಂಚಲು ತುರುಬಿನ ತುಂಗ ವಿಕ್ರಮ ರಂಗ ಚಿಂಚ ಬಿಳುಪು ಮಾಸ ಹಂಡ ಬೂದ ಗಪ್ಪು ಕೆಂಚಾವುಗಳ ಒಂದೆಶೆಯಲ್ಲಿ ಕರೆ ಊತ ಹಂಚಿಕೆ ಮಾಡಿದ ಗೋಮಕ್ಕಳ ಕೂಡ ತ್ವಂಚ ಹಂಚವೆಂದು ಹರಿದಾಡಿ ಜಿಗಿಯೂತ ಕೊಂಚ ಬಲಿಷ್ಠನಂತೆ ಗೋಮಕ್ಕಳಿಂದ ಸೋತು ವಂಚಕನಾಗಿ ಅಡಗಿ ಓಡ್ಯಾಡಿದ ಕುಂಚಿಕೆಯಂತೆ ಮಾಡಿ ರತ್ನಗಂಬಳಿ ಪೊದ್ದು ಲಂಚ ಕೊಡುವ ತನ್ನ ಕಂಡ ಗೋವಳಿರಿಗೆ ಸಂಚಾರ ಮಾಡುವ ಗೆಳೆಯರೊಳಗೆ ಸುಳಿದ ಮುಂಚಡಿಯೊಳಗೆ ಸಿಕ್ಕದಲೆ ಸ್ತುತಿಸುವರ ಸಂಚಿತಾಗಾಮಿ ಕಡಿಮೆ ಮಾಡುವ ವಿರಂಚಿ ಜನಕನಿತ ವಿಜಯ ವಿಠಲರೇಯ ಕಾಂಚಮಯದಂತೆ ಥಳಥಳಿಸುತ್ತ ಸುಳಿದ ಚಪ್ಪಾಳೆ ಹಾಕುತ್ತ ಗೋಪಾಲ ಕುಪ್ಪಳಿಸಿ ನೋಡಿ ಹಾರ ಗುಪ್ಪಿಯ ಹಾರುವ ತಿರುಗಿ ಸರ್ಪಾಕಾರದ ಗೆರೆಯ ರೆಪ್ಪಿಯ ಇಡದೆ ದಾಟುವ ತಪ್ಪದೆ ಗಂಗಾ ಹೊಡುವ ಬಪ್ಪ ಕಂದುಕವ ತಟ್ಟುವ ಅಪ್ಪಪ್ಪ ಈತನೇ ಬಲು ದೈವ ತಪ್ಪು ಹೊರಸಿ ಪಾವಾರಿ ಗೆರೆವ ತಪ್ಪಾರ ದಂಡ ವಾಡಿಸುವ ಅಪ್ಪಾರ ಮಹಿಮಾ ಇಷ್ಟರೋಳು ಗೋಪಳ್ಳಿಯೊಳಗೆ ದಟ್ಟಿಡಿ ಸಪ್ಪಳಿ ಇಲ್ಲದಂತೆ ಮನಿಮನೆಯ ತುಪ್ಪ ಬೆಣ್ಣೆ ಪಾಲು ಮೊಸರು ಚಪ್ಪರಿಸಿ ಮೆದ್ದು ಚಟ್ಟೆಗೆ ದೊಪ್ಪನೆ ನೆಲಕ್ಕೆ ಬಿಸುಟ ಗುಪ್ಪ ಚುಪ್ಪಾಗಿ ಪೊರಡುವ ಅಪಧರೋಳು ನಾರೇರ ಕುಪ್ಪಸಕ್ಕೆ ಕೈ ಹಾಕುವ ಅಪ್ಪಿಕೊಂಡು ಮುದ್ದಾಡುವ ತಪ್ಪಿಸಿಕೊಂಡು ಗೋಪಿಯ ಬಳಿಯ ಇಪ್ಪನು ಬಲುಬಗೆ ತೋರುತ ಇಪ್ಪಗೆ ಲೀಲೆಯ ವಾರಿಜ ಸಂಭವ ಸರ್ಪಭೂಷಣ ಇಂದ್ರಾದಿಗಳು
ಅಪ್ರತಿ ಎನ್ನುತ್ತಾ ತೆಲವಾಗಿ ತುತಿಸಿ ಅಪ್ರಮೆಯನ್ನ ಪೊಗಳಿದರು. ಒಪ್ಪಿಡಿ ಅವಲಿಗೆ ಮೆಚ್ಚಿದ ವಿಜಯ ವಿಠ್ಠಲ ಸುಲಭ. ಅಪ್ಪ ನವ್ವಾರಪ್ಪ ಚಪ್ಪಾಳೆ ಹಾಕುತ್ತಾ ಗೋಪಾಲ. ಮುನಿ ಮನುಗಳ ತಮ್ಮ ಮನಸ್ಸಿಲಿ ಎಣಿಸಿ ಗುಣಿಸಿ ಕಾಣರ ಎಣೆಗಾಣೆನೋ ನಿನ್ನ ಬಾಲಕ ತ್ವಾತನದ ಕ್ರೀಡೆಗೆ ನಾನೆಲ್ಲಿ. ಮಣಿಗಣ ಮಿಕ್ಕಾದ ವೇದಿಕ ಅನುದಿನ ಯಾಗದ ಶಾಲೆಯಲ್ಲಿ ಅನುವಾಗಿ ಇರಲು ಅದರಲ್ಲಿ ಕೊನೆ ಬೆರಳಾದರೂ ಇಡದೆ ಗಣನೆ ಮಾಡದಲ್ಲಿಪೆ ಇತ್ತಲು ಮನುಜ ವಿಗ್ರಹನಾಗಿ ಗೋವಳ ವನಂತೆರ ಮುನಿಯ ಅಂಗಳ ಅನುಚಿತವಾಗಿರೆ ನೀನುಲಿದು ಇನಿತಾದಾರೆ ಪೋಗದಿರುವುದೇ ದಿನ ದಿನ ಸಂಚಾರ ಮಾಡುವೆ ಅನಿಮಿತ ಬಂದು ವಿಜಯ ವಿಠಲ ನಿನಗೆ ನಮೋ ನಮೋ ನಿನ್ನ ಚರಿತಕ್ಕೆ ನಮೋ. ಅಂದು ನಾರಂದ ಪುರಂದರ ದಾಸರ ಮಂದಿ ಇರದೊಳು ಕುಣಿದ ವಿಜಯ ವಿಠಲ ಒಲಿದ. ಅಂದು ನಾರಂದರ ಪುರಂದರ ದಾಸರ ಮಂದಿರದೊಳು ಕುಣಿದ ವಿಜಯ ವಿಠಲ ಒಲಿದ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀಕೃಷ್ಣನ ಬಾಲ ಲೀಲಾ ಸುಳಾದಿಯ ಅರ್ಥ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಇಂದಿರಾಪತಿ ಬಂದ ಎನ್ನ ಮುಂದೆ ನಿಂತ ಇಂದು ಕುಣಿದ ಧಿಮ್ ಧಿಮ್ ಧಿಮಿ ಎಂದು ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ನೋಡ್ರಿ, ವಿಜಯದಾಸರು ಯಾವಾಗೆ ಇಂದಿರಾಪತಿ ಲಕ್ಷ್ಮೀಯ ಪತಿಯಾದ ಆ ಸ್ವಾಮಿ ಬಂದು ನನ್ನ ಮುಂದೆ ಎನ್ನ ಮುಂದೆ ನಿಂತ ಅಂತ ಹೇಳ್ತಾರೆ. ವಿಜಯದಾಸರ ಮುಂದೆ ನಿಂತು ಯಾವಾಗೆ ಅಂದರೆ ಇವತ್ತು ನಿಂತು ಕುಣಿದ. ಯಾವ ಥರ ದಿಮ್ 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 ಎಂದು ಕುಣಿದ, ಕುಪ್ಪಳಿಸಿದ ಅಂತ ಹೇಳ್ತಾರೆ. ಧಮ್ ಧಮ್ ದಳ ಎಂದು ಅಂದವಾಗಿ ಅಂತಾರೆ. ಧಮ್ 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 ಅಂತೇಳಿ ಕುಣಿತಾ ಇದ್ದಾನೆ. ತಾಳಕ್ಕೆ ತಕ್ಕಂಥ ಕುಣಿತಾ ಇದ್ದಾನೆ. ಅಂದವಾಗಿ ಕುಣಿತಾ ಇದ್ದಾನೆ. ಯಾಕೆ ಕುಣಿತಾ ಇದ್ದಾನೆ ಅಂತಂದರೆ, ಆ ಕುಣಿಯೋ ಕಾಲಕ್ಕೆ ಅವನ ಅಂದಿಗೆ ಗೆಜ್ಜೆ, ಕಿರಿಗೆಜ್ಜೆಗಳು, ಅಂದಿಗೆ ಎಂಬುದೊಂದು ಆಭರಣ, ಅವೆಲ್ಲ ಒಂದಾಗಿ ನುಡಿಯೆ. ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಲ್ಲಿ ಅಂದುಗೆ ಕಿರಿಗೆಜ್ಜೆಯಲ್ಲಿ ಲಕ್ಷ್ಮೀದೇವಿ ಮತ್ತು ದೇವತೆಗಳು ದೇವರ ಸ್ತೋತ್ರ ಮಾಡ್ತಾ ಇದ್ದಾರಂತೆ, ಹಾಡಾಡ್ತಾ ಇದ್ದಾರೆ. 33 ಕೋಟಿ ದೇವತೆಗಳು ಲಕ್ಷ್ಮೀ ಸಮೇತವಾಗಿ ಎಲ್ಲರೂ ಹಾಡಾಡ್ತಾ ಇದ್ದರೆ ಸ್ವಾಮಿ ಕುಣಿತಾ ಇದ್ದಾನೆ. ಧಮ್ 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 ಅಂತೇಳಿ, ದಿಮ್ 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 ಅಂತೇಳಿ ಕುಣಿತಾ ಇದ್ದಾನೆ. ಅದು ವಿಜಯದಾಸರ ಮುಂದೆ ಕುಣಿತಾ ಇದ್ದಾನೆ ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೆ ನಾವು ಇದು ಕೂಡ ವಿಜಯದಾಸರ ಸುಳ ಇದ್ರಾಗ ಕೂಡ ಕವಚದ್ರೊಳಗೆ ಕೂಡ ಕೇಳ್ತೀವಿ, ಇಂದಿರಾಪತಿ ಇವರ ಮುಂದೆ ಕುಣಿವನು ಅಂಥೇಳಿ. ನೋಡ್ರಿ, ಇಂದಿರಾಪತಿ ಇವರ ಮುಂದೆ ಕುಣಿವನು. ವಿಜಯದಾಸರೇ ಹೇಳಿದ್ದಾರೆ, ನನ್ನ ಮುಂದೆ ಕುಣಿದಿದ್ದಾನೆ ಸ್ವಾಮಿ ಅಂಥೇಳಿ. ಇಂದಿರಾಪತೇ ಇವರ ಮುಂದೆ ಕುಣಿವನು. ಇಂದಿರಾಪತಿ ವೃಂದಾರಕ ವೃಂದ, ಎಲ್ಲ ದೇವತೆಗಳು 33 ಕೋಟಿ ದೇವತೆಗಳೆಲ್ಲರೂ ಒಂದಾಗಿ ಸ್ತುತಿಸ್ತಾ ಇದ್ದಾರಂತೆ. ಆ ಸ್ತುತಿಸ್ತಾ ಇದ್ದರೆ ದುಂದುಬಿ ವಾದ್ಯಗಳು, ಆ ವಾದ್ಯಗಳೆಲ್ಲ ಅದಕ್ಕೆ ತಕ್ಕಂಥ ವಾದ್ಯಗಳು ಮೊಳಲ್ತಾ ಇದ್ದಾವೆ. ಅವಾಗೆ ಒಂದು ಪಾದದಿ ವಸುಂಧರೆ ಮೆಟ್ಟಿ, ಒಂದು ಕಾಲು ಕೆಳಗಿಟ್ಟಿದ್ದಾನೆ, ಇನ್ನೊಂದು ಕಾಲು ಮೇಲೆ ಇಟ್ಟಿದ್ದಾನೆ. ಸುಂದರ ವಿಗ್ರಹ. ಒಂದು ಕಾಲು ಕೆಳಗೆ ಇಟ್ಟಿದ್ದಾನೆ, ಇನ್ನೊಂದು ಕಾಲು ಮೇಲೆ, ಅಂದರೆ ಕುಣಿಯೋ ಕಾಲಕ್ಕೆ ಮೇಲೆ ಕೆಳಗೆ ಇಡ್ತಾರಲ್ಲ ಆ ಥರ. ಇಂದಿರಾಪತಿ ಎಂದೆಂದಿಗಿಲ್ಲದ ನಂದವ ಪೊಸತೇನೆ, ಯಾವತ್ತೂ ಇಲ್ಲಾರ್ದಾಗ ಹೊಸ್ತನಾಗಿ ಕಾಣಿಸ್ತಾ ಇದ್ದಾನೆ. ಪೊಂದಿಪನಯ್ಯ ತನ್ನಂದವರಲ್ಲಿ ತನ್ನ ಪ್ರತಿಬಿಂಬನಾದ ಎಲ್ಲರೊಳಗೆ ಇದ್ದಾನೆ. ಗುಣಸಿಂಧು ಚಂದಿರ ಮೊಗ, ಚಂದಿರನಂಥ ಮುಖ ಇದ್ದವನು. ಇಂದಿರಾಪತಿ ಬಂದ ನಂದನ ಆನಂದನ, ನಂದನಗೆ ಆನಂದ ಕೊಡೋ ಗೋಪಿ ಕಂದ ವಿಜಯ ವಿಠಲ ಅಂದು ಮನದಿ ಸಂಬಂಧಿಗನೆಂದೆನೆ. ಅಂದು ಮನದಿಯಲ್ಲ, ವನದಿ ಸಂಬಂಧಿಗ ಅಂತಂತಾರೆ. ಅಂದರೆ ವರುಣನ ಮಗ ಭೃಗು ಋಷಿಗಳು. ನನಗೆ ನನ್ನ ಸಂಬಂಧಿಗ ನೀನು ನನ್ನ ಸಮುದ್ರದೊಳಗೆ ನನ್ನ ಸಂಬಂಧಿಗನ ನೀನು ಅಂತ ಹೇಳಿ
ನೀನು ಬಂದು ನನ್ನ ಮುಂದೆ ಕುಣಿತಾ ಇದ್ದೀಯಪ್ಪ, ನೋಡ್ತಾ ಇದ್ದೀನಿ ಅಂತ ವಿಜಯದಾಸರು ನೋಡಿದ್ದಾರೆ. ಅಲ್ಲಿ ಅವಾಗೇ ಬಂದು ಅವೆಲ್ಲ ಗೋಪಾಲಕರೊಳಗೆ ವಿಜಯದಾಸರು ಕೂಡ ಇದ್ದರೋ ಏನೋ, ಈ ಭೃಗಋಷಿಗಳು ಇದ್ದರೋ ಏನೋ, ಅವೆಲ್ಲ ಅಂತೂ ಗೊತ್ತಾಗೋದಿಲ್ಲ ನಮಗೆ. ಅದಕ್ಕೆ ಬಂದ ಕುಣಿದ ನನ್ನ ಮುಂದೆ ಅಂತ ಹೇಳ್ತಾ ಇದ್ದಾರೆ. ಕಿರುಗೆಜ್ಜೆಗಳು ಅವೆಲ್ಲ ಕಾಲಿಗೆ ಅಂದೆಗಳು ಗೆಜ್ಜೆಗಳು ಹೊಡ್ಕೊತಾ ಇದ್ದರೆ ಆ ಶಬ್ದ ಆ ನಾದಕ್ಕೆ ತಕ್ಕಂತ ಕುಣಿತಾ ಇದ್ದಾನಂತೆ. 33 ಕೋಟಿ ದೇವತೆಗಳು ದೇವರ ಸ್ಮರಣೆ ಮಾಡ್ತಾ ಇದ್ದಾರೆ, ನಾದ ಹುಂಕರಿಸ್ತಾ ಇದ್ದಾರೆ, ಅವನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ಎಲ್ಲರನ್ನ ನೋಡಿದ್ದಾರೆ, ನೋಡಿದದಕ್ಕೆ ಹೇಳ್ತಾ ಇದ್ದಾರೆ ನನ್ನ ಮುಂದೆ ಬಂದು ಕುಣಿತಾ ಇದ್ದಾನೆ ಅಂಥೇಳಿ. 3 ಬೆರಳವನಿಗೆ ಮುಟ್ಟಾದಿದೆ, ನಿಂತ್ಕೊಂಡಿದ್ದಾನೆ. ಯಾವ ಥರ ನಿಂತಿದ್ದಾನೆ? ಕಾಲು ಹೀಗೆ ತ್ರಿಭಂಗಿ ಪ್ರತಿಮೆ ಅಂದರೆ ಹೀಗೆ 3 ಕಡೆ ಹೀಗೆ ಸೊಟ್ಟ ಥರ ಬರೋ ಥರ, ಅಂದರೆ ಒಂದು ಕಾಲು ಇನ್ನೊಂದು ಕಾಲು, ಈ ಕೊಳಲು ಊದೋ ಕಾಲಕ್ಕೆ ಫೋಟೋಗಳಾಗೆಲ್ಲ ನೋಡ್ತಾ ಇರ್ತೀವಿ ನಾವು, ಆ ಥರ ಒಂದು ಕಾಲು ಈ ಕಡೆ ಬಗಲ ಇಟ್ಕೊಂಡು, ಕಂಬು ಕೊರಳ ಕೃಷ್ಣ ಕೈಯಲ್ಲಿ ಕೊರಳು ಇಟ್ಕೊಂಡಿದ್ದಾನೆ. ಪೊಂಗೊಳಲು ತುಂಬಿದ ರಾಗದಲ್ಲಿ, ಒಳ್ಳೆ ರಾಗದಲ್ಲಿಂದ ತುತ್ತುರಿಯರೆ ತುತ್ತು ಅಂತೇಳಿ ರಾಗ ಬಾರಿಸ್ತಾ ಇದ್ದಾನೆ. ಬೊಂಬೋಂ 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 ಎಂಬ ಊದುವರಿಕೆ ಅದು ಊದುತ್ತಾ ಇದ್ದಾನೆ. ಅದರಲ್ಲಿಂದ ಬೊಂಬೋಂ ಬೊಂಬೋಂ ಅಂಥೇಳಿ ಮಾಮೂಲು ಕೊಳಲು ಅಲ್ಲ, ಅದು ದೊಡ್ಡ ಕೊಳಲಿಂದ ಶಬ್ದ ಬರ್ತಾ ಇರತ್ತೆ. ಅಂಬು ಬೊಂಬೆಗಳ ಎಳೆ ಕರು ಮೊಲೆ ಉಂಬುವ ಹಂಬಲ ಉತ್ಸಾಹದಿ ಮರೆದು, ಎಲ್ಲ ಆಕಳುಗಳ ಕರೆಗಳು, ಸಣ್ಣ ಮಕ್ಕಳು, ಸಣ್ಣ ಕರೆಗಳು, ಅವು ಹಾಲು ಕುಡಿಬೇಕೆಂಬುದು ಕೂಡ ಉತ್ಸಾಹ ಮರ್ತೋಗ್ಬಿಡ್ತಂತೆ. ಆ ಕೊಳಲ ನಾದ ಕೇಳಿ ಬೆಂಬಿಡದಲ್ಲೇ ಸಾಲಾಗಿ ಬಂದು ನಿಂತುವಂತೆ. ಓಡ್ತಾ ಕೃಷ್ಣನ್ನ ನೋಡಬೇಕು ಅಂತ ಪಡ್ತಾ ಇದ್ದಾರೆ. ಎಷ್ಟು ಆನಂದದಲ್ಲಿಂದ, ಎಷ್ಟು ಪುಣ್ಯವಂತರೋ ಆಗಿರ್ತಾರ ಅವಾಗಿನ ಎಲ್ಲ ದೇವತೆಗಳೇ, ಅವರೆಲ್ಲ ದೇವತೆಗಳೇ ಕೃಷ್ಣನ್ನ ನೋಡಬೇಕು, ಅವನ ಜೊತೆಗಿರಬೇಕು ಅಂತೇಳಿ ಆಕಳಗಳಾಗಿ ಕರಗಳಾಗಿ ಗೋಪಿಕಾ ಸ್ತ್ರೀಯರಾಗಿ ಹುಟ್ಟಿ ಬಂದಿರೋದು. ಅಲ್ಲಿ ಬಂದು ಮೆರೆದು ಬೆಂಬಿಡದಲ್ಲೇ ಸಾಲವಿಡಿದು ಓಡುತ್ತಿರಲು, ಸಾಲ ಹಿಡ್ಕೊಂಡು ಓಡ್ತಾ ಇದ್ದಾವಂತೆ ಕೃಷ್ಣನ ಹತ್ರ ಹೋಗಬೇಕು ಅಂತ. ಅದನ್ನು ರಂಭಿಸಿ ಅದನ್ನು ಹತ್ತಿರ ಕರ್ಕೊಂಡು ಕರೆಯುತ್ತಿರೆ ಬೆರಳೊಳಗೆ ತಿದ್ದಿ, ಕೈ ಬೆರಳುಗಳಿಂದ ಸ್ಪರ್ಶ ಮಾಡ್ತಾ ಹೀಗೆ ಅಂತ ತಲೆ ಮೇಲೆಲ್ಲ ಕೈ ಆಡಿಸ್ತಾ ಇದ್ದು, ಕೊಂಬು ಬಾಗಿಸಿ, ಕೆಲವೊಂದು ಏನು ಮಾಡ್ತಾ ಇದ್ದಾವೆ, ತಲೆ ಬಾಗಿಸಿ ದೇವರ ಪಾದಗಳನ್ನು ನೋಡ್ತಾ ಆನಂದ ಪಡ್ತಾ ಇದ್ದಾವೆ. ಕೆಲವು ತಲೆ ಎತ್ತಿ ನೋಡ್ತಾ ಇದ್ದಾವೆ, ಕೃಷ್ಣನ ಮುಖ ನೋಡ್ತಾ ಇದ್ದಾವೆ. ತಲೆ ಎತ್ತಿ ತವಕದಲ್ಲಿಂದ ಕೃಷ್ಣ, ಆಹಾ ಎಷ್ಟು ಪುಣ್ಯ ಮಾಡಿದರೆ ನಮಗೆ ಈ ಥರ ನಿನ್ನ ಕೈಲಿಂದ ಸ್ಪರ್ಶ ಆಗ್ತಾ ಇದೆ ಅಂತೇಳಿ ಆನಂದ ಪಡ್ತಾ ಇದ್ದಾವೆ. ಮುಂಬಲ್ಲಿ ನಿಲ್ಲೆ ವಿಜಯ ವಿಠಲ ನೀಲಾಂಬರನ ಕೂಡ, ನೀಲಾಂಬರ ಅಂದರೆ ಈತ ಬಲರಾಮನ ಜೊತೆಗೆ ಬಾಲಾಟದಲ್ಲಿ ಈ ಥರ ಇದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ಚುಂಚುಗೂದಲು ತ್ರಿವಿಡತಾಳದರೊಳಗೆ ಹೇಳ್ತಾ ಇದ್ದಾರೆ. ಚುಂಚು ಕೂದಲು, ಆ ಕೂದಲು ಮೃದುವಾದ ಕೂದಲು, ಅದಕ್ಕೆ ಉಂಗುರು ಬಂದಿರುತ್ತೆ. ಮೃಗ ಲಾಂಛನದಂತೆ ತಿಲಕ ಹಚ್ಕೊಂಡಿದ್ದಾನೆ. ಮಿಂಚುವ ಗಲ್ಲದಲ್ಲಿ, ಆ ಗಲ್ಲದರೊಳಗೆ ಮಿಂಚ್ತಾ ಇದ್ದದ. ಮಾಗಾಯಿ ಬೆಳಕು, ಈ ಕೊರಳರೊಳಗೆ ಲಾಕೆಟ್ ಹಾಕಿರ್ತಾರೆ ಮಾಗಾಯಿ ಅಂಥೇಳಿ, ಆ ಲಾಕೆಟ್ ಬೆಳಕು ಗಲ್ಲದರೊಳಗೆ ಬರ್ತಾ ಇದೆ. ಚಂಚಲ ಗಣ್ಣು, ಆ ಕಣ್ಣು ಆ ಕಡೆ ಈ ಕಡೆ ತಿರುಗಿ ನೋಡ್ತಾ ಇರೋದು, ಚಂಚಲವಾದ ಕಣ್ಣು, ಅಬ್ಸರ್ವೇಟಿವ್ ಐಸ್ ಅಂತ ಹೇಳ್ತೀವಿ ಅದನ್ನು ತಲೆ ಮೇಲೆ ಮುಕುಟ, ಎಂಥ ಮುಕುಟ, ರತ್ನಗಳಿಂದ ಅದರಲ್ಲಿಂದ ಇರೋದಲ್ಲ, ಹೂವು ಸುತ್ತಕೊಂಡಿದ್ದಾನೆ. ಕೊಂಚಲ ತುರುಬಿನ ತುಂಗ ವಿಕ್ರಮ ರಂಗ, ಚಿಂಚ ಬಿಳುಪು, ಇವೆಲ್ಲ ಆಕಳಗಳ ಬಣ್ಣಗಳು. ಹುಣಸೆಕಾಯಿ ಮೇಲೆ ಬಣ್ಣ, ಚಿಂಚ ಬಿಳುಪು, ಬಿಳೆದು ಮಿಕ್ಸ್ ಆಗಿದ್ದು, ಬೂದು ಕಪ್ಪು ಥರ ಇರೋದು, ಇಂಥ ಎಲ್ಲ ಆಕಳಗಳು ಒಂದೆಶೆಯಲ್ಲಿ ಕರೆವುತ್ತಾ ಹಂಚಿಕೆ ಮಾಡಿದ, ಎಲ್ಲರಿಗೆ ಹಂಚಿದ್ನಂತೆ ಆಕಳುಗಳನ್ನೆಲ್ಲ. ಈ ಸಾಕಳು ನೀನು ತೊಗೊಂಡೋಗು, ಈ ಸಾಕಳು ನೀನು ತೊಗೊಂಡೋಗು ಅಂಥೇಳಿ. ತ್ವಂಚ ಹಂಚಾವೆಂದು ಹರಿದಾಡಿ ಜಿಗಿದ, ನೀನು ನಾನು ಅಂಥೇಳಿ ಅವ್ರ ಜೊತೆಗೆ ಜಿಗಿದಾಡೋದು, ಆಟ ಆಡೋದದು. ಇಲ್ಲಿಂದ ಅಲ್ಲಿವರೆಗೆ ಜಿಗಿದಾಡ್ತಾ ಓಡ್ತಾ ಹೋಗಬೇಕು ಎಂಬುದೊಂದು ಆಟ. ಕೃಷ್ಣ ಅವ್ರ ಜೊತೆಗೆ ಆಟ ಆಡ್ತಾ ಇದ್ದಂತೆ. ಇಲ್ಲಿಂದ ಅಲ್ಲಿಗೆ ಓಡ್ತಾ ಇರಬೇಕು, ಕುಣಿತ ಜಿಗಿದು ಹೋಗಬೇಕು. ಅಲ್ಲಿ ತನಕ ಹೋದ್ಮೇಲೆ
ಅಲ್ಲಿ ಯಾರು ಸೋಲ್ತಾರೋ ಅವರನ್ನು ಹಿಂದ್ಗಡೆ ಉಪ್ಪು ಮೂಟೆ ಥರ ಹೊತ್ಕೊಂಡು ಬರಬೇಕು. ಅದು ಒಂದು ಆಟ. ವಂಚಕನಾಗಿ ಆ ಥರ ತಾನು ಸೋಲ್ತಿದ್ನಂತೆ ಬೇಕಂಥೇಳಿ. ತ್ವಂಚ ಹಂಚಾವೆಂದು ಹರಿದಾಡಿ ಜಿಗಿದಾಡಿ ನೀನಾ ನಾನಾ ಅಂತೇಳಿ ಜಿಗಿದಾಡಿ ಕೊಂಚ ಬಲಿಷ್ಠನಂತೆ, ಸ್ವಲ್ಪ ಬಲಿಷ್ಠ ಅಂಬೋ ಥರ ಮೊದಲೆಲ್ಲ ಓಡ್ಕೊತ ಹೋಗೋದು, ಆದಮೇಲೆ ಗೋಮಕ್ಕಳಿಂದ ಸೋತೋಗಿ ನಾನು ಸೋತೋಗಿನಿ ಅಂಥೇಳಿ ಓಡಾಡ್ತಾನೆ ಅಲ್ಲಿಂದ ಇಲ್ಲಿಂದ ಬಚ್ಚಿಟ್ಕೊಳ್ಳೋದು. ಕುಂಚಿಕೆಯಂತೂ ಮಾಡಿ ರತ್ನಗಂಬಳಿ ಬಚ್ಚಿಟ್ಕೊಳ್ಳೋದು ಹಾಗೆ ಒಂದು ಕಂಬಳಿ ಹೊದ್ಕೊಂಡು ಸ್ವಲ್ಪ ಬೊಗ್ಗಿ ಲಂಚ ಕೊಡುವ, ಯಾರನ್ನ ಬಂದು ನೀನು ಇಲ್ಲಿದ್ದಿದ್ದು ನಾ ಹೇಳ್ತೀನಿ ಅಂತಂದರೆ ಕಣ್ಣ ಮುಚ್ಚ ಆಟ ಆಡ್ತಾರಲ್ಲ, ಆವಾಗ ಯಾರನ್ನ ಬಂದು ನಾನು ಹೇಳ್ತೀನಿ ಅಂತಂದರೆ ಹೇಳಬೇಡ ಅಂತೇಳಿ ಆತನ ಹತ್ರ ಲಂಚ ಕೊಡೋದು. ಈ ಹಣ್ಣು ಕೊಡ್ತೀನಿ ಯಾರಿಗೆ ಹೇಳಬೇಡ ಹಾಗ ಹೇಳಿ ತನ್ನ ಕಂಡ ಗೋವಳರಿಗೆ ಸಂಚಾರ ಮಾಡುವ ಗೆಳೆಯರೊಳಗೆ ಸುಳಿದ. ಎಲ್ಲರ ಗೆಳೆಯರ ಜೊತೆಗೆ ಇದ್ದಾತ ಮುಂಚಡಿಯೊಳಗೆ ಸಿಕ್ಕದಲ್ಲಿ ಸ್ತುತಿಸುವ ಇವೆಲ್ಲ ಎದಕ್ಕೆ ಮಾಡ್ತಾ ಇದ್ದಾನೆ ಅಂತಂದರೆ ಅವರೆಲ್ಲರಿಗೆ, ಇವರೆಲ್ಲ ದೇವತೆಗಳೇ ಬಂದು ಅಲ್ಲಿರೋದು, ಅವರಿಗೆ ಇನ್ನೂ ಪ್ರಾರಬ್ಧ ಹೋಗಿರಲ್ಲ. ಅವನ್ನ ಕಳಿಬೇಕು ಅಂತಂದರೆ ಇಂಥ ಒಂದು ಜನ್ಮ ಬಂದರೆ ಸಾಕು, ಇಲ್ಲಾಂದರೆ ಸಾವಿರಾರು ಜನ್ಮ ಅವರು ಮತ್ತೆ ಭೂಮಿ ಮೇಲೆ ಬರಬೇಕಾಗತ್ತೆ ಮುಕ್ತಿ ಪಡೆಯೋಕ್ಕಿಂತ ಮುಂಚೆ. ಆ ದೇವತೆಗಳಿಗೆ ಆ ಪ್ರಾರಬ್ಧವನ್ನು ಕಳಿಲಕ್ಕೆ, ಸಂಚಿತ ಆಗಾಮಿ ಕಡಿಮೆ ಮಾಡಲಿಕ್ಕೆ ವಿರಂಚಿ ಜನಕ ನೀತ ನಮ್ಮ ಬ್ರಹ್ಮದೇವರ ತಂದೆಯಾಗಿ ಇದ್ದಾತ ನಮ್ಮ ವಿಜಯ ವಿಠಲರೇಯ ಕಾಂಚನಮಯದಂತೆ ಥಳಥಳ ಅಂತ ಹೊಳಿತಾ ಇದ್ದಾನೆ ಅಂಥೇಳಿ. ಆಮೇಲೆ ಕೃಷ್ಣ ಇನ್ನೂ ಆಟಗಳು ಹೇಳ್ತಾ ಇದ್ದಾರೆ. ಚಪ್ಪಾಳೆ ಹಾಕುತ್ತಾ ಗೋಪಾಲ ಕುಪ್ಪಳಿಸಿ ನೋಡಿ ಹಾರಾಗುಪ್ಪಿಯ ಹಾರುವ ತಿರುಗಿ. ಈ ಚಪ್ಪಾಳೆ ಹಾಕೋದೊಂದು ಆಟ, ಚಪ್ಪಾಳೆ ಹೊಡ್ಕೊತ್ತ ಕೊಡೋದು. ಹಾಗೆ ಒಬ್ಬರು ಚಪ್ಪಾಳೆ ಹಾಕೋ ಕಾಲಕ್ಕೆ ಇನ್ನೊಬ್ಬರು ಜಿಂಕೆ ಥರ ಕುಣಿದು ಹೋಗಬೇಕು. ಹಾಗೆ ಮತ್ತು ಇನ್ನೊಂದು ಆಟ ಏನು ಅಂದರೆ ಸರ್ಪಾಕಾರದ ಗೆರೆಯ ರೆಪ್ಪೆಯ ಇಡದೆ ದಾಟುವ. ಸರ್ಪಾಕಾರದೊಳಗೆ ಗೆರೆ ಹಾಕೋದು, ಹಿಂಗೆ ರೌಂಡ್ ಹಾಕೋದು. ಅದನ್ನು ಕಣ್ಣು ರೆಪ್ಪೆ ಅಂದರೆ ಕೆಳಗೆ ತಲೆ ಬೊಗ್ಗಿಸ್ಲಾರ್ದಾಗೆ ಅದು ದಾಟ್ಕೆತ್ತ ಹೋಗಬೇಕು, ಅದೊಂದು ಆಟ. ತಪ್ಪದೆ ಗಜಗು ಆಡುವ, ಅಂದರೆ ಇದು ದಾಟೋದಿಲ್ಲ ಅಂತೇಳಿ ಬೆಟ್ ಅಂತ ಹೇಳ್ತೀವಲ್ಲ ಆ ಥರ ಕಟ್ಟೋದು. ಆಮೇಲೆ ಅಪ್ಪಪ್ಪ ಈತನೇ ಬಲುದೈವ, ಎಂಥ ದೈವಪ್ಪ ಈತ, ತಪ್ಪು ಹೊರಿಸಿ ವಾರಿಗೆ ಅವರ ತಿಪ್ಪಾರ ದಂಡ ವಾಡಿಸುವ. ಅದೇ ಇವಾಗ ಹೇಳಿದ್ವಲ್ಲ ಉಪ್ಪು ಮೂಟೆ ಥರ ಹೊತ್ತು ಆಡಿಸೋದು, ಅದನ್ನು ಆಡಿಸ್ದ. ಅಪ್ಪಾರ ಮಹಿಮ ಇಷ್ಟರೊಳು ಗೋಪಳ್ಳಿಯೊಳಗೆ ದಟ್ಟಡಿ ಸಪ್ಪಳಿಲ್ಲದೆ, ಮತ್ತು ಇದೆಲ್ಲಾರ್ದಾಗಿ ಗೋಪಿಕಾ ಸ್ತ್ರೀಯರ ಮನೆಗಳಿಗೆ ಹೋಗೋದು, ಹೇಗೆ ಸಪ್ಪಳಿಲ್ಲಾರ್ದಾಗೆ ಹೋಗೋದು. ತುಪ್ಪ, ಬೆಣ್ಣೆ, ಹಾಲು, ಮೊಸರು ಚಪ್ಪರಿಸಿ ಮೆದಿತಾ ಇದ್ದಂತೆ, ಚಪ್ಪರಿಸಿ ತಿಂತಾ ಇದ್ದ. ಚಟ್ಟೆಗೆ ದೊಪ್ಪನೆ ನೆಲಕ್ಕೆ ಬಿಸುಟಿ, ಅದು ಬರೇ ತಿಂಬೋದೊಂದೇ ಅಲ್ಲ, ಮೇಲಿಂದ ಕೆಳಗೆ ಒಗಿತಾ ಇದ್ದಂತೆ ಅದನ್ನು. ಹಾಗೆ ಗಪ್ಪು ಚುಪ್ಪಾಗಿ ಹೋಗಿ ಆ ನಾರೇರ ಅಲ್ಲಿ ಮಲ್ಕೊಂಡಿದ್ದವರ ಹೆಣ್ಮಕ್ಕಳ ಮುದ್ದಾಡೋದು, ಅವರಿಗೆ ಗೋಪಿಕಾ ಸ್ತ್ರೀಯರ ಬರಿಗೆ ಹತ್ತಿರ ಹೋಗೋದು. ಇವರೆಲ್ಲ ಗೋಪಿಕಾ ಸ್ತ್ರೀಯರೆಲ್ಲರೂ ಮೊದಲೆಲ್ಲ ದೇವತೆಗಳೆಲ್ಲರೂ ಈ ಬೇಡ್ಕೊಂಡು ಗೋಪಿಕಾ ಸ್ತ್ರೀಯರಾಗಿ ಬಂದವರು. ಆದಮೇಲೆ ಇವನು ಅವರಿಗೆ ಮುದ್ದಾಡಿದ, ಅವರನ್ನ ಹತ್ತಿರ ಹೋದ, ಅಪ್ಪಿಕೊಂಡ, ಇವೆಲ್ಲ ಅಂತ ಅನ್ಬೇಕು ಅಂದರೆ ಅವನು 5 ವರ್ಷ 6 ವರ್ಷದ ಮಗು ಅವಾಗೆ. ಅದಕ್ಕೆ 6 ವರ್ಷದ ಮಗು ಮುದ್ದಾಡಿದ, ತಪ್ಪಿಸಿಕೊಂಡು ಗೋಪಿಯರ ಬಳಿ ಹೋಗೋದು, ಅಲ್ಲಿ ನಿಂತಿದ್ದಾನೆ ಅಂತಂದರೆ ಇದರೊಳಗೆ ನಮಗೆ ತಪ್ಪು ತಿಳಿದು ಇದೇನೋ ತಪ್ಪು ಮಾಡ್ತಾ ಇದ್ದಾನೆ, ಕುಪ್ಪಸಕ್ಕೆ ಕೈ ಹಾಕುವ, ಇವೆಲ್ಲ ತಪ್ಪು ಅಂತ ಅನ್ಕೋತೀವಿ. ಆಗಲಿ ಇವೆಲ್ಲ ಅವನು ಮಾಡಿದ ಲೀಲೆಗಳು ಅಂತ ತಿಳ್ಕೋಬೇಕು. ಇಪ್ಪನು ಬಲುಬಗೆ ತೋರುತ್ತಾ ಇಪ್ಪಗೆ ಲೀಲೆಯ ವಾರಿಜ ಸಂಭವ. ಸರ್ಪಭೂಷಣ ಇಂದ್ರಾದಿಗಳು ಅಪ್ರತಿಯನುತ ತಲೆವಾಗಿ ತುತಿಸಿ ಈ ಥರ ಮಾಡ್ತಾ ಇದ್ದರೆ ಆ ಬ್ರಹ್ಮದೇವರು, ಇಂದ್ರಾದಿ ದೇವತೆಗಳು ಎಲ್ಲರೂ ಅಬ್ಬಾ ಏನಿದು, ಯಾವ ಥರ ಆಟ ಆಡ್ತಾ ಇದ್ದಾನೆ ನಮ್ಮ ಸ್ವಾಮಿ ಅಂಥೇಳಿ. ಇದು ಮತ್ತು ಒಬ್ಬರ ಮನೆಯಾಗಲ್ಲ, ಎಲ್ಲರ ಮನೆಯಲ್ಲೂ ಕೃಷ್ಣ ಒಂದು ರೂಪದಿಂದ ಇರ್ತಿದ್ದಂತೆ. ಒಂದೇ ದಿನ ಕಳ್ತನ ಮಾಡಬೇಕು ತಿನ್ನಬೇಕು ಅಂತಂದರೆ ಎಷ್ಟು ಮನೆಗೆ ಹೋಗ್ತಾನೆ, ಅದಕ್ಕೆ ಎಲ್ಲ ಕಡೆ ಇರ್ತಾ ಇದ್ದ. ಅವ್ರನ್ನ ಹೊಗಳ್ತಾ ಇದ್ರಂತೆ ಮೇಲಿಂದ ನೋಡಿ. ಒಪ್ಪಿಡಿ ಅವಲಿಗೆ ಮೆಚ್ಚಿದ, ಅವಲಕ್ಕಿಗೆ ಮೆಚ್ಚಿದಂಥ ವಿಜಯ ವಿಠಲ ಸುಲಭ. ಅಪ್ಪ ನವ್ವಾರಪ್ಪ ಚಪ್ಪಾಳೆ ಹಾಕ್ತಾ ಇದ್ದಾನೆ ನಮ್ಮಪ್ಪ ಅಂಥೇಳಿ. ಮನುಗಳು ತಮ್ಮ ಮನಸ್ಸಲ್ಲಿ ಎಣಿಸಿ ಗುಣಿಸಿ ಕಾಣರು, ಎಣೆಗಾಣನು ನಿನ್ನ ಬಾಲತ್ವಾನದ ಕ್ರೀಡೆಗೆ.
ಈ ಮುನಿಗಳಾಗಿರ್ಬೋದು, ಋಷಿಗಳಾಗಿರ್ಬೋದು, ದೇವತೆಗಳಾಗಿರ್ಬೋದು, ಎಣಿಸಿಗುಣಿಸಿದ್ರು ಕೂಡ ಗೊತ್ತಾಗ್ತಾ ಇಲ್ಲ ನಿನ್ನೆ ಲೀಲೆಗಳು ಏನಪ್ಪ ಇದು ಅಂಥೇಳಿ. ಈ ವೇದಿಕಾ ನಿನ್ನ ಅನುದಿನ ಯಾಗದ ಶಾಲೆಯಲ್ಲಿ ಅನುವಾಗಿ ಇರಲು, ಅದರಲ್ಲಿ ಕೊನೆ ಬೆರಳಾದರೂ ಇಡದೆ ಗಣನೆ ಮಾಡದ ಲಿಪ್ಪೆ ಇತ್ತಲು. ಅದು 24 ತಾಸು ಯಾಗದ ಶಾಲೆದೊಳಗಿದ್ದು ನಿನ್ನ ನಾಮಸ್ಮರಣೆ ಮಾಡಿದವರಿಗೆ ಕೂಡ ಒಂದು ಬೆರಳಿನಷ್ಟು ನಿನ್ನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಆಗಿಲ್ಲ. ಮನುಜ ವಿಗ್ರಹನಾಗಿ ಮನುಷ್ಯನ ಥರ ಇದ್ದು ಗೋವಳವಂತೆ ವನಂತೇರ ಮುನಿಯ ಅಂಗಣ ಅನುಚಿತವಾಗಿರೆ ನೀನೊಲಿದು ಇನಿತಾದರೆ ಪೋಗದಿರುವುದೇ ದಿನ ಸಂಚಾರ ಮಾಡುವೆ. ದಿನ ಸಂಚಾರ ಮಾಡ್ತಾ ಒಂದು ಕಡೆ ಇಲ್ಲಾರ್ದಾಗಿ ಎಲ್ಲ ಇಂಥ ಆಟಗಳು ತೋರಿಸಿದ್ದು ನಿನ್ನ ಬಗ್ಗೆ ಹೇಳಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ನಿಮಿತ್ತ ಬಂದು ವಿಜಯ ವಿಠಲ ನಿನಗೆ ನಮೋ ನಮೋ, ನಿನ್ನ ಚರಿತೆಗೆ ನಮೋ ನಮೋ ಅಂತ ಹೇಳ್ತಾ ಇದ್ದಾರೆ. ಅಂದು ನಾರಂದ ಪುರಂದರ ದಾಸರ ಮಂದಿರದೊಳು ಕುಣಿದ ವಿಜಯ ವಿಠಲ ಒಲಿದ. ಅವತ್ತು ನಾರದರೇ ಆದ ಪುರಂದರದಾಸರ ಮನೆಯಲ್ಲಿ ಕುಣಿದ ವಿಜಯ ವಿಠಲ ಅಂತ ಹೇಳ್ತಾ ಇದ್ದಾರೆ. ಅಂದು ಕುಣಿದ ಆ ವಿಜಯ ವಿಠಲನೇ ಇಂದು ನನ್ನ ಮುಂದೆ ಕೂಡ ಕುಣಿದಿದ್ದಾನೆ ಅಂತೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಆ ನಾರದರು ಮನಿ ಅಂದರೆ ಪುರಂದರದಾಸರ ಮನೆಯಲ್ಲಿ ಕುಣಿದಂಥ ವಿಜಯ ವಿಠಲ ಇಂದು ನನ್ನ ಮುಂದೆ ಕೂಡ ಕುಣಿದಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಇಂದಿರಾಪತೆ ಇವರ ಮುಂದೆ ಕುಣಿಯಲು ಅಂತ ಹೇಳಿದೆ. ಇಂದಿರಾಪತೆ ಇವರ ಮುಂದೆ ಕುಣಿಯಲು ಅಂದವಚನವಾ ನಿಜಕ್ಕೆ ತಂದು ತೋರ್ಪರು. ಇಂದಿರಾಪತಿ ಇವರ ಮುಂದೆ ಇಂದಿರಾಪತಿ ಬಂದು ಮುಂದೆ ಕುಣಿತಾನಂತೆ, ತೈ ಅಂತೇಳಿ ವಿಜಯದಾಸರು ಹೇಳ್ಕೊಂಡಿದ್ದಾರೆ ಇಲ್ಲಿ. ಅದು ನಮಗೆ ಆ ವಿಜಯರಾಯರ ಕವಚದಲ್ಲಿ ಕೂಡ ಬಂದಿದೆ. ಇದರೊಳಗೆ ನನ್ನ ಜೀವನಯೋಕ್ತಿಗೆ ನನಗೆ ಎಷ್ಟು ಅರ್ಥ ಆಗಿದೆನೋ ಅಷ್ಟು ಹೇಳಕ್ಕೆ ಪ್ರಯತ್ನ ಮಾಡಿರೋದು. ನನ್ನ ಒಳಗೆ ನಿಂತು ವಿಜಯದಾಸರ ಅಂತರ್ಗತ ಪರಮಾತ್ಮ ಏನು ನುಡಿಸಿದ್ದಾನೋ ಅದೇ ಹೇಳಿರೋದು. ನಾಹಂಕರ್ತ ಹರಿಕರ್ತ, ತಪ್ಪುಗಳಿದ್ದಲ್ಲಿ ಕ್ಷಮಿಸ್ರಿ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ.